ಹಾಯ್ ದಶದಿಕ್ಕು ಡಿಜಿಟಲ್ಗೆ ಸ್ವಾಗತ. ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಡಿ-ಬಾಸ್ ಈ ಹೆಸರು ಕೇಳದ ಕರ್ನಾಟಕದ ಚಿತ್ರಪ್ರೇಮಿಗಳೇ ಇಲ್ಲ. ಒಂದು ಕಾಲದಲ್ಲಿ ಬಾಕ್ಸ್ ಆಫೀಸ್ ಕಿಂಗ್, ಅಭಿಮಾನಿಗಳ ಪಾಲಿನ ದೇವರು, ಕರುನಾಡಿನ ಅಣ್ಣ, ಮಾಸ್ ಹೀರೋ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜೀವನವೇ ಒಂದು ಅಚ್ಚರಿಯ ಕಹಾನಿ. ತಂದೆ ಸೂಪರ್ ಸ್ಟಾರ್ ಆಗಿದ್ದರೂ ಅವರು ಇಂಡಸ್ಟ್ರಿಯಲ್ಲಿ ಅನುಭವಿಸಿದ ನೋವುಗಳು ಒಂದೆರಡಲ್ಲ. ಒಂದು ಪ್ಲೇಟ್ ಚಿತ್ರಾನ್ನವನ್ನ ಕೊಡಲು ಇಂದು ಮುಂದೆ ನೋಡುತ್ತಿದ್ದ ಚಿತ್ರರಂಗದಲ್ಲಿಯೇ ದೈತ್ಯವಾಗಿ ಬೆಳೆಯೋದು ಅಷ್ಟು ತಮಾಷೆಯ ಮಾತಲ್ಲ. ಇಂದು ಅವರ ಮೇಲೆ ಅದೆಷ್ಟೋ ಆರೋಪಗಳಿರಬಹುದು, ಅದೆಷ್ಟೋ ನಿಂದನೆಗಳು ಇರಬಹುದು. ಆದರೆ ಅವರು ಬೆಳೆದು ಬಂದ ಹಾದಿ ನಿಜಕ್ಕೂ ರೋಚಕವಾದದ್ದು. ಇಂಥವರನ್ನ ಕಾಲ ಏನೆಲ್ಲ ಮಾಡಿತ್ತಲ್ಲವೇ. ನಮ್ಮ ಚಾಲೆಂಜಿಂಗ್ ಸ್ಟಾರ್ ಯಾಕೆ ಹೀಗಾದ್ರು, ಏನು ಕಾರಣ, ಯಾರು ಏನ್ ಮಾಡಿದ್ರು, ಅದೆಲ್ಲವನ್ನ ಈ ವಿಡಿಯೋದಲ್ಲಿ ನಿಮ್ ಮುಂದೆ ಇಡುವಂತಹ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತೀವಿ. ಅದಕ್ಕೂ ಮುನ್ನ ನೀವು ದರ್ಶನ್ ಫ್ಯಾನ್ ಆಗಿದ್ರೆ, ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದು 1977 ಫೆಬ್ರವರಿ 16ರಂದು ಗೋಧೂಳಿ ಸಮಯದಲ್ಲಿ ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯಲ್ಲಿ ದರ್ಶನ್ ಜನಿಸಿದ್ರು. ಆದರೆ ಇವರು ಬೆಳೆದಿದ್ದೆಲ್ಲವೂ ನಮ್ಮ ಅರಮನೆ ನಗರಿ ಮೈಸೂರಿನಲ್ಲಿಯೇ. ಇನ್ನು ಇವರ ತಂದೆ ಲೆಜೆಂಡರಿ ಆಕ್ಟರ್ ತೂಗುದೀಪ್ ಶ್ರೀನಿವಾಸ್, ತಾಯಿ ಮೀನಾ. ಈ ದಂಪತಿಗಳಿಗೆ 3 ಮಕ್ಕಳು. ಇವರಲ್ಲಿ ಎರಡನೆಯವರೇ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಇವರಿಗೆ ದಿವ್ಯಾ ಎನ್ನುವ ಅಕ್ಕ ಮತ್ತು ದಿನಕರ್ ತೂಗುದೀಪ್ ಎನ್ನುವ ತಮ್ಮ ಕೂಡ ಇದ್ದಾರೆ. ಇವರು ಬಲಿಜ ನಾಯ್ಡು ಸಮುದಾಯಕ್ಕೆ ಸೇರಿದವರು. ಇವರು ಓದಿದ್ದೆಲ್ಲವೂ ಮೈಸೂರಿನಲ್ಲಿಯೇ. ಆದ್ರೆ ಓದಿನಲ್ಲಿ ಇವರಿಗೆ ಅಷ್ಟೇನು ಆಸಕ್ತಿ ಇಲ್ಲದ ಕಾರಣ ದರ್ಶನ್ ಪ್ರಾಣಿಗಳ ಮೊರೆ ಹೋದ್ರು. ಪ್ರಾಣಿಗಳಂದ್ರೆ ಇವರಿಗೆ ಪಂಚಪ್ರಾಣ. ಆದ್ರೆ ತಂದೆ ತೂಗುದೀಪ್ ಅವರಿಗೆ ಮಗನನ್ನ ಓದಿಸಿ ಒಂದೊಳ್ಳೆ ಕೆಲಸ ಕೊಡಿಸಿ ಮನೆಯ ಜವಾಬ್ದಾರಿಯನ್ನ ಆತ ತೆಗೆದುಕೊಂಡ್ರೆ ಸಾಕು ಎನ್ನುತ್ತಿದ್ರು. ಅದಕ್ಕಾಗಿ ಡಿಪ್ಲೊಮಾ ಕೂಡ ಮಾಡಿಸಿದ್ರು. ಅದನ್ನ ಅರ್ಧಕ್ಕೆ ಬಿಟ್ಟು ದರ್ಶನ್ ಶಿವಮೊಗ್ಗದಲ್ಲಿ ಚಿತ್ರರಂಗ ಶಾಲೆ ಸೇರಲು ಮುಂದಾದ್ರು. ಆದ್ರೆ ಅವರ ತಂದೆ ಇದನ್ನ ಒಪ್ಪಿರಲಿಲ್ಲ. ಆದರೂ ಒಮ್ಮೆ ಆತನ ನಟನೆಯನ್ನ ನೋಡಿ ತೂಗುದೀಪ್ ತುಂಬಾ ಖುಷಿ ಪಟ್ಟಿದ್ರಂತೆ. ಇಂತಹ ಸಮಯದಲ್ಲಿಯೇ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದ ತೂಗುದೀಪ್ 1995ರಲ್ಲಿ ನಿಧನವನ್ನ ಹೊಂದಿದ್ರು. ಇನ್ನು ತಂದೆಯ ಚಿಕಿತ್ಸೆಗಾಗಿ ಅವರು ಕೂಡಿಟ್ಟ ಹಣವೆಲ್ಲ ಖಾಲಿಯಾಗಿತ್ತು. ದರ್ಶನ್ ನೀನಾಸಂನಲ್ಲಿದ್ದಾಗಲೇ ಸಾವಿನ ಸುದ್ದಿ ಕೇಳಿದ್ದರು. ನಂತರ ಸಾವಿಗೆ ಬಂದಂತಹ ದರ್ಶನ್ ಅಲ್ಲಿನ ಜನರನ್ನ ಕಂಡು ಸತ್ರೆ ನಾನು ನಟನಾಗಿಯೇ ಸಾಯಬೇಕು ಅಂತ ಡಿಸೈಡ್ ಮಾಡಿದ್ರು. ಇದಾದ ಬಳಿಕ ಕುಟುಂಬಕ್ಕೆ ಬಂದಂತಹ ಸಂಕಷ್ಟಗಳು ಒಂದೋ ಎರಡೋ ಅಲ್ಲವೇ ಅಲ್ಲ. ಒಂದು ತುತ್ತು ಅನ್ನಕ್ಕೂ ಕೂಡ ಕಷ್ಟಪಡುವಂತಾಗಿತ್ತು ದರ್ಶನ್ ರವರ ಪರಿಸ್ಥಿತಿ. ಆಗಿನ್ನೂ 18 ವರ್ಷದ ಯುವಕನಾಗಿದ್ದ ದರ್ಶನ್ ಮೇಲೆ ಮನೆ ಜವಾಬ್ದಾರಿ ಬಿತ್ತು. ಜೀವನ ನಿರ್ವಹಣೆಗೆ ಹಾಲು ಮಾರೋದ್ರಿಂದ ಹಿಡಿದು ಏನೆಲ್ಲ ಕೆಲಸವನ್ನ ಮಾಡಬೇಕು ಅದೆಲ್ಲವನ್ನ ಮಾಡಿದ್ರು. ನಂತರ ಮಾಡೆಲಿಂಗ್ ಕಾಂಪಿಟೇಷನ್ಸ್ ಗಳಲ್ಲಿ ಕೂಡ ಭಾಗವಹಿಸಿದ್ರು. ಮೊದಲ ಬಾರಿಗೆ 1997ರಲ್ಲಿ ಮೈಸೂರಿನಿಂದ ಬೆಂಗಳೂರಿಗೆ ಶಿಫ್ಟ್ ಆದ ಇವರು ಮೊದಲು ಲೈಟ್ ಬಾಯ್ ಆಗಿ, ನಂತರ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡಿದ್ರು. ಅದಾದ ಮೇಲೆ ಅದೆಷ್ಟೋ ಅವಮಾನಗಳನ್ನ ಮಾಡಿದ್ದಾರೆ. ಆದರೂ ಆಕ್ಟಿಂಗ್ ಕನಸನ್ನ ಮಾತ್ರ ಬಿಡಲಿಲ್ಲ. ಈ ವಿಷಯ ಕೇಳಿದ್ರೆ ನಿಮಗೂ ಅಚ್ಚರಿಯಾಗಬಹುದು. ಯಾಕಂದ್ರೆ ಕೇವಲ ದಿನಕ್ಕೆ 50 ರೂಪಾಯಿಗೆ ಕೆಲಸ ಮಾಡ್ತಿದ್ರಂತೆ ನಮ್ಮ ದರ್ಶನ್. ಆರಂಭದಲ್ಲಿ ತೂಗುದೀಪ್ ಮಗನೆಂದು ಅದೆಷ್ಟೋ ಗೌರವ ಕೊಡ್ತಿದ್ರು. ಅದಾದ ಮೇಲೆ ದಿನ ಕಳೆದಂತೆ ದರ್ಶನ್ಗೆ ಅವಮಾನಗಳೇ ಹೆಚ್ಚಾದವು. ಇಂತಹ ಸಮಯದಲ್ಲಿ ದರ್ಶನ್ ರವರ ತಲೆಯಲ್ಲಿ ಮೂಡಿದ್ದು ಒಂದೇ, ಸುಮ್ನೆ ಯಾಕೆ ಬೇಕು, ಮೈಸೂರಿಗೆ ವಾಪಸ್ ಹೋಗೋಣ ಅಂತ ಯೋಚನೆ ಬಂತು. ಕೊನೆಗೆ ಮನಸ್ಸನ್ನ ಬದಲಿಸಿ ಯಾರು ಅವಮಾನ ಮಾಡಿದ್ರೋ ಅವರಿಂದಲೇ ಗೌರವ ಪಡೆದು ತಿರುತ್ತೇನೆ ಅಂತ ಹಠಕ್ಕೆ ಬಿದ್ದು ಲೈಟ್ ಬಾಯ್ ಆಗಿ ಕೆಲಸ ಮುಂದುವರಿಸಿದ್ರು. ಬಳಿಕ ಖ್ಯಾತ ಸಿನಿಮಾಟೋಗ್ರಾಫರ್ BC ಗೌರಿಶಂಕರ್ ಕೈ ಕೆಳಗೆ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆದ್ರು. ಇಂತಹ ಸಮಯದಲ್ಲಿ ನಟಿ ರಕ್ಷಿತಾರ ತಂದೆ ಸಿನಿಮಾ ಸೀರಿಯಲ್ ನಲ್ಲಿ ಪೋಷಕ ಪಾತ್ರಕ್ಕಾಗಿ ಹುಡುಕುತ್ತಿದ್ರು. ಅವಕಾಶಕ್ಕಾಗಿ ಅಪಹಪಿಸುತ್ತಿದ್ದ ದರ್ಶನ್ ಮೊದಲ ಬಾರಿಗೆ ತೆರೆಯ ಮೇಲೆ ಕಾಣಿಸಿಕೊಂಡ್ರು. ನಂತರ 1997ರಲ್ಲಿ ಎಸ್ ನಾರಾಯಣ್ ನಿರ್ದೇಶನದ ಮಹಾಭಾರತ ಸಿನಿಮಾದಲ್ಲಿ ದರ್ಶನ್ಗೆ ಸಪೋರ್ಟಿಂಗ್ ರೋಲ್ ಸಿಕ್ಕಿತ್ತು. ಬಳಿಕ ಡಿಟೆಕ್ಟಿವ್ ಚಂದ್ರಕಾಂತ್ ಸೀರಿಯಲ್ ನಲ್ಲಿ ನಟಿಸಿದ್ರು. ದಿನಕ್ಕೆ 1000 ರೂಪಾಯಿ ಸಂಭಾವನೆಯ ನಂತರ ಎಸ್ ನಾರಾಯಣ್ ರವರ ಅಂಬಿಕಾ ಸೀರಿಯಲ್ ನಲ್ಲಿ ಚಾನ್ಸ್ ಸಿಕ್ತು. ಜೊತೆಗೆ ಕಾರ್ಟೂನ್ ಗಳ ಪಾತ್ರಗಳಿಗೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿಯೂ ಕೆಲಸ ಮಾಡಿದ್ರು. 2002ರಲ್ಲಿ ಮೆಜೆಸ್ಟಿಕ್ ಮೂಲಕ ಹೀರೋ ಆಗಿ ಎಂಟ್ರಿ ಕೊಟ್ಟ ಇವರು ಮತ್ತೆ ಹಿಂದೆ ತಿರುಗಿ ನೋಡಲೇ ಇಲ್ಲ. ಸಿನಿಮಾ ರಂಗಕ್ಕೆ ದೊಡ್ಡ ಮಾಸ್ ಹೀರೋ ಸಿಕ್ಕಿದಂತಾಗಿತ್ತು 2022. ದಿನ ಕಳೆದಂತೆ ದರ್ಶನ್ ಬೇಡಿಕೆ ಹೆಚ್ಚಿತು. ಧಾರಾವಾಹಿಗಳಲ್ಲಿ ಸಪೋರ್ಟಿಂಗ್ ರೋಲ್ ಮಾಡುತ್ತಿದ್ದ ದರ್ಶನ್ ನಾಯಕ ನಟನಾಗಿ ಕರುನಾಡ ಜನರ ಮನಗೆದ್ರು. PN ಸತ್ಯ ನಿರ್ದೇಶಿಸಿದ ಈ ಸಿನಿಮಾ ಮೆಜೆಸ್ಟಿಕ್ ಅವರ ಜೀವನವನ್ನೇ ಬದಲಿಸಿಬಿಟ್ಟಿತ್ತು. ಇಲ್ಲಿಂದ ತಮ್ಮ ಪಾಲಿಗೆ ಬಂದ ಎಲ್ಲಾ ಸಿನಿಮಾಗಳನ್ನ ಒಪ್ಪಿಕೊಳ್ಳುತ್ತಾ ಹೋದ್ರು. ಹಲವು ಸಿನಿಮಾಗಳು ಹಿಟ್ಟಾಗಿ ಕನ್ನಡದ ಪ್ರಸಿದ್ಧ ಮತ್ತು ಬಹುಬೇಡಿಕೆಯ ನಟರಲ್ಲಿ ಒಬ್ಬರಾದ್ರು ದರ್ಶನ್. ಇನ್ನು 2003ರಲ್ಲಿ ವಿಜಯಲಕ್ಷ್ಮಿ ಅವರ ಪರಿಚಯವಾಗಿ ವಿವಾಹ ಕೂಡ ಆಯಿತು. ಧರ್ಮಸ್ಥಳದಲ್ಲಿಯೇ
ಈ ಇಬ್ಬರ ಮದುವೆ ಆಗಿತ್ತು. ಒಂದು ವಿಚಾರ ಗೊತ್ತಿರಲಿ, ದರ್ಶನ್ ಸಿನಿಮಾ ರಂಗಕ್ಕೆ ಬರುವ ಮೊದಲೇ ಈ ಇಬ್ಬರ ಪರಿಚಯವಿತ್ತು. ಪರಸ್ಪರ ಪ್ರೀತಿಸುತ್ತಿದ್ರು. 3-4 ವರ್ಷ ಲವ್ ಮಾಡಿದ ಈ ಜೋಡಿ 2003 ಮೇ 19ರಂದು ಧರ್ಮಸ್ಥಳದಲ್ಲಿ ಮದುವೆಯಾಗಿದ್ರು. ಈ ಮುದ್ದಾದ ಜೋಡಿಗೆ 2008ರಲ್ಲಿ ವಿನೀಶ್ ಎನ್ನುವ ಮಗುವು ಆಯಿತು. ಮೊದಲಿಗೆ ದರ್ಶನ್ ವಿಜಯಲಕ್ಷ್ಮಿ ದಾಂಪತ್ಯ ಚೆನ್ನಾಗಿತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ದರ್ಶನ್ ತಮ್ಮ ಹೆಸರಿನಲ್ಲಿದ್ದಂತಹ ಕೆಲವೊಂದು ಆಸ್ತಿ ಪಾಸ್ತಿಗಳನ್ನ ವಿಜಯಲಕ್ಷ್ಮಿ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಅದರಲ್ಲಿ ಕೋಟಿ ಕೋಟಿ ಬೆಲೆ ಬಾಳುವ ಸೈಟ್, ಫಾರ್ಮ್ ಹೌಸ್ ಗಳು, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗಳನ್ನು ಕೂಡ ಇವೆಲ್ಲವನ್ನ ಹೆಂಡತಿಯ ಹೆಸರಿನಲ್ಲಿಯೇ ಸೇರಿಸಿದ್ರು. ಅದಷ್ಟೇ ಅಲ್ಲದೆ ಫಾರ್ಮ್ ಹೌಸ್ ಗೆ ಬೇಕಾದಂತ ಪ್ರಾಣಿ ಪಕ್ಷಿಗಳನ್ನ ಅವರ ಹೆಸರಿನಲ್ಲಿಯೇ ತರಿಸಿದ್ರು. ಇಂತಹ ಅದ್ಭುತ ಜೋಡಿಗೆ ಯಾರ ಕಣ್ಣು ಬಿತ್ತೋ ಗೊತ್ತಿಲ್ಲ, ಚೆನ್ನಾಗಿದ್ದ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಸಂಸಾರದಲ್ಲಿ ಸಮಸ್ಯೆ ಶುರುವಾಗಿತ್ತು. ಈಗಿರುವಾಗಲೇ ಒಮ್ಮೆ ಸ್ವಿಟ್ಜರ್ಲೆಂಡ್ ನಲ್ಲಿ ಪೊರ್ಕಿ ಸಿನಿಮಾದ ಶೂಟಿಂಗ್ ಆಗಾಗಿ ತಮ್ಮ ಹೆಂಡತಿ ವಿಜಯಲಕ್ಷ್ಮಿಯನ್ನ ಕರೆದುಕೊಂಡು ಹೋದ್ರು. ದರ್ಶನ್ ಈ ವೇಳೆ ಸಹ ನಟಿಯರೊಂದಿಗೆ ಮತ್ತು ಡ್ಯಾನ್ಸರ್ ಗಳ ಜೊತೆ ನೋಡಿದಂತಹ ವಿಜಯಲಕ್ಷ್ಮಿಗೆ ಕೆಲವೊಂದು ಅನುಮಾನಗಳು ಮೂಡಿದ್ವು. ಇದನ್ನು ಪ್ರಶ್ನಿಸಿದಾಗ ಸಿಟ್ಟಿಗೆದ್ದ ದರ್ಶನ್ ನನ್ನನ್ನ ಪ್ರಶ್ನೆ ಮಾಡೋಕೆ ಬರಬೇಡ ಅಂತ ಗದರಿಸಿದ್ರಂತೆ. ಅಂದಿನಿಂದ ಸಂಸಾರದಲ್ಲಿ ಚಿಕ್ಕದೊಂದು ಭಿನ್ನಾಭಿಪ್ರಾಯ ಹುಟ್ಟಿತ್ತು ಎನ್ನುವಂತಹ ಮಾತನ್ನ ಸ್ವತಃ ವಿಜಯಲಕ್ಷ್ಮಿ ಅವರೇ ಹೇಳಿಕೊಂಡಿದ್ದು. ಇವೆಲ್ಲವೂ ಫ್ಯಾಮಿಲಿ ಅಂದ್ಮೇಲೆ ಇದ್ದಿದ್ದೆ ಅಲ್ಲವೇ? ಅಲ್ಲದೆ ನಟಿ ನಿಖಿತಾ ಜೊತೆಗಿನ ಸಂಬಂಧವು ತಮ್ಮ ಸಂಸಾರಕ್ಕೆ ಅಡ್ಡಿಯಾಯಿತು ಅಂತ ಎನ್ನುವಂತಹ ವಿಚಾರವನ್ನ ಆಗಾಗ ವಿಜಯಲಕ್ಷ್ಮಿ ಹೇಳಿಕೊಂಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದೇ. ಇನ್ನು ಒಂದು ಸಲ ಗಲಾಟೆಯಾದಾಗ ಸಹಾಯ ಕೇಳಿ ನಟ ಶಿವರಾಜ್ ಕುಮಾರ್ ಮನೆಗೂ ವಿಜಯಲಕ್ಷ್ಮಿ ಹೋಗಿದ್ದುಂಟು. 2011ರಲ್ಲಿ ಈ ಜಗಳ ಬೀದಿಗೆ ಬಂತು. ಮನೆ ಜಗಳದಿಂದಾಗಿ ಪತ್ನಿ ಮೇಲೆ ಅಲ್ಲೇ ಅಂತ ದರ್ಶನ್ ರವರನ್ನ ಅರೆಸ್ಟ್ ಕೂಡ ಮಾಡಲಾಯಿತು. ಆ ನಂತರ ವಾಪಸ್ ತೆಗೆದುಕೊಳ್ಳಲು ಮುಂದಾದ್ರು. ಆದ್ರೆ ನಂತರ 28 ದಿನದ ಬಳಿಕ ದರ್ಶನ್ ಹೊರ ಬಂದಿದ್ರು. ಇದಾದ ಮೇಲೆಯೂ ಮತ್ತೆ ಸಮಸ್ಯೆಗಳು ಎದ್ದಿದ್ವು. ಇದಾದ ಮೇಲೆ ಮತ್ತೆ ಗಲಾಟೆಯಾಯಿತು. ಹೋಗುವ ಕಾರಿನಲ್ಲಿ ಬೆದರಿಕೆ ಹಾಕಿದ್ರು, ಕೊಲ್ಲುವ ಬೆದರಿಕೆ ಹಾಕಿದ್ರು ಎನ್ನುವಂತಹ ಮಾತುಗಳನ್ನ ವಿಜಯಲಕ್ಷ್ಮಿ ಆಡಿದ್ರಂತೆ. ತನಗೆ ಕೊಟ್ಟಿದ್ದ ಆಸ್ತಿ ಪಾಸ್ತಿಯನ್ನ ವಾಪಸ್ ಕೇಳಿದ್ರು. ಬಳಿಕ ಕೊಂಚ ಗಲಾಟೆಗಳು ಕೂಡ ನಡೆದಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದೇ. ಇದಾದ ಮೇಲೆ ಸುದ್ದಿಗೋಷ್ಠಿ ನಡೆಸಿದ ದರ್ಶನ್, ಜೈಲಿನಿಂದ ಬಂದಂತಹ ದರ್ಶನ್ ಕ್ಷಮೆ ಕೇಳಿದ್ರು. ಇಂತಹ ತಪ್ಪು ಮಾಡಿದ್ದೆ, ಇನ್ನು ಮುಂದೆ ಮಾಡೋದಿಲ್ಲ ಅಂತ ಹೇಳಿದ್ರು. ಈ ವೇಳೆ ಮಾತನಾಡಿದಂತಹ ವಿಜಯಲಕ್ಷ್ಮಿ ಅವರು, ನಮ್ಮ ಜೀವನದ ಕೆಟ್ಟ ಅಂತ ಇದು, ಈ ಘಟನೆಯಿಂದ ನಾವು ಮತ್ತಷ್ಟು ಹತ್ತಿರ ಆಗ್ತೀವಿ ಅಂದ್ರು. ಇದೆಲ್ಲದರ ನಡುವೆ ನಿಖಿತಾ ತುಕ್ರಾಲ್ರನ್ನ ಕನ್ನಡ ಚಿತ್ರ ನಿರ್ಮಾಪಕರ ಸಂಘ 3 ವರ್ಷದ ಅವಧಿಗೆ ಬ್ಯಾನ್ ಮಾಡಿತ್ತು. ಬಳಿಕ ಯೂಟರ್ನ್ ಕೂಡ ಹೊಡೆದಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದೇ. ಇದಾಗಿ 2-3 ವರ್ಷದಲ್ಲಿಯೇ ಮಗನ ಜೊತೆ ಪ್ರತ್ಯೇಕವಾಗಿ ಹೊಸಕೆರೆ ಹಳ್ಳಿಯ ಅಪಾರ್ಟ್ಮೆಂಟ್ ನಲ್ಲಿ ವಾಸಿಸಲು ಮುಂದಾದ್ರು ವಿಜಯಲಕ್ಷ್ಮಿ. ಇನ್ನು 2015ರಲ್ಲಿ ಪವಿತ್ರ ದರ್ಶನ್ ಲಿವ್ ಇನ್ ಎನ್ನುವಂತಹ ಗಾಸಿಪ್ ಎಲ್ಲೆಡೆಯೂ ಹರಿದಾಡಿತ್ತು. ಜೈಲಿಗೆ ಹೋದ ಬಂದ ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂದುಕೊಂಡಿದ್ದಂತಹ ವಿಜಯಲಕ್ಷ್ಮಿ ನಿರೀಕ್ಷೆಗಳೆಲ್ಲವೂ ಹುಸಿಯಾದವು. ದರ್ಶನ್ ಜೀವನದಲ್ಲಿ ನಟಿ ಪವಿತ್ರ ಗೌಡ ಎಂಟ್ರಿ ಆಗಿದ್ದು 2015ರಿಂದ ದರ್ಶನ್ ಜೀವನವನ್ನೇ ಬದಲಿಸಿತು. ಈ ವಿಚಾರ ವಿಜಯಲಕ್ಷ್ಮಿ ಅವರಿಗೆ ಗೊತ್ತಾಗಿ ದರ್ಶನ್ ಜೊತೆ ಹಲವು ಸಲ ಗಲಾಟೆ ಮಾಡಿದ್ದು ಉಂಟು. 2016ರಲ್ಲಿ ಮತ್ತೆ ಠಾಣೆಗೆ ಇವರ ಜಗಳ ಹೋಗಿತ್ತು. ಹೆಂಡತಿ ವಿರುದ್ಧ ದಚ್ಚು ಗಂಭೀರ ಆರೋಪವನ್ನ ಮಾಡಿದ್ರು. ಅದಷ್ಟೇ ಅಲ್ಲದೆ ಮಗ ಮತ್ತು ಹೆಂಡತಿ ವಾಸವಿದ್ದ ಅಪಾರ್ಟ್ಮೆಂಟ್ ಗೆ ಹೋಗಿ ದರ್ಶನ್ ಗಲಾಟೆಯನ್ನು ಕೂಡ ಮಾಡಿದ್ರು. ಈ ಸಂಬಂಧ ಮತ್ತೆ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆ ಮೇಲೇರಿದ ವಿಜಯಲಕ್ಷ್ಮಿ ಗಂಡನನ್ನ ಕರೆಸಿ ವಾರ್ನ್ ಕೂಡ ಮಾಡಿ ಅಂತ ಮನವಿ ಮಾಡಿಕೊಂಡಿದ್ರು. ಮತ್ತೊಂದು ಕಡೆ ಪತ್ನಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು. ಇದಾದ ಬಳಿಕ ಈ ಇಬ್ಬರ ನಡುವೆ ಮತ್ತೆ ಬಿರುಕು ಮೂಡಿತು. ಇದಾದ ಮೇಲೆ ವಿಜಯಲಕ್ಷ್ಮಿಗೆ ಮತ್ತೊಂದು ಶಾಕಿಂಗ್ ಸುದ್ದಿ ಎದುರಾಗಿತ್ತು. ಅದೇನಪ್ಪಾ ಅಂದ್ರೆ ಪವಿತ್ರ ಗೌಡ ದರ್ಶನ್ ಲೈಫ್ ನಲ್ಲಿ ಕಂಪ್ಲೀಟ್ ಆಗಿ ಎಂಟ್ರಿ ಆಗಿದ್ರು ಎನ್ನುವಂತದ್ದು. ಇದಾದ ಮೇಲೆ ಮತ್ತೊಂದು ಬಿರುಗಾಳಿಯೇ ಎದ್ದಿತ್ತು. ಇದಾದ ಬಳಿಕ ದರ್ಶನ್ ಜೈಲಿನಲ್ಲಿ ಮುದ್ದೆ ಮುರಿಯಬೇಕಾಗಿತ್ತು. ಅಷ್ಟಕ್ಕೂ ದರ್ಶನ್ ಜೈಲಿನಲ್ಲಿ ಮುದ್ದೆ ಮುರಿದಿದ್ದು ಯಾಕೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುವಂತದ್ದೇ. ಆದರೆ ಅಸಲಿ ಕಾರಣ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಅಸಲಿ ಕಾರಣ ಏನು? ದರ್ಶನ್ ಜೈಲಿಗೆ ಹೋಗಿದ್ದು ಯಾಕೆ? ಅದೆಲ್ಲವನ್ನ ಹೇಳೋದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ರೋಚಕ ಕಹಾನಿಯೊಂದಿಗೆ ನಿಮ್ ಮುಂದೆ ನಾವು ಬರ್ತೀವಿ ಅಂತ ಹೇಳ್ತಾ ಇದನ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ಧನ್ಯವಾದ.